ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ. ಇದು ಮ್ಯಾರಿನೇಷನ್ ಮಾಡೋಕ್ಕೆ ಒಂದು ಅರ್ಧ ಈರುಳ್ಳಿ ಮಿಕ್ಸಿ ಜಾರ್ಗೆ, ಒಂದು 15 ಬೆಳ್ಳುಳ್ಳಿ ಹೆಸರು, ಒಂದು 2 ಇಂಚು ಶುಂಠಿ, ಒಂದು 8 ಖಾರ ಹಸಿಮೆಣಸಿನ್ಕಾಯಿ, ಒಂದು ಪೀಸ್ ಚಕ್ಕೆ, ಒಂದು 3-4 ಲವಂಗ, ಆಮೇಲೆ ಒಂದು 10-15 ಎಲೆ ಪುದೀನ, ಒಂದು ದೊಡ್ಡ ಮುಷ್ಟಿ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಲಿಂಬೆ ಹಣ್ಣು, ಆಮೇಲೆ ಒಂದು 2 ಸ್ಪೂನ್ ಅಷ್ಟು ಮೊಸರು. ಇದನ್ನ ಚೆನ್ನಾಗಿ ನೈಸಾಗಿ ಇಟ್ಕೊಳ್ಳೋಣ. ಚಿಕನ್ ಪೀಸಸ್ನ ಒಂದು ಬೌಲಿಗೆ ಹಾಕಿ, ಇದರಲ್ಲಿ ಸಾಧಾರಣ ಅರ್ಧ kg ಅಂದರೆ ಒಂದು 600 ಗ್ರಾಮ್ ಅಷ್ಟು ಇರ್ಬೋದು. ಇದಕ್ಕೆ 1 ಸ್ಪೂನ್ ಉಪ್ಪು ಮತ್ತು 1 ಸ್ಪೂನ್ ಅರಶಿನ, ಆಮೇಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆ, ಎಲ್ಲೂ ನೀರು ಹಾಕೋದು ಬೇಡ. ಆ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಸಾಲೆ ಎಲ್ಲ ಪೀಸಸ್ಗಳಿಗೂ ಹಿಡಿಬೇಕು. ಆಮೇಲೆ ಇದು ಆದಮೇಲೆ ಮುಚ್ಚಿ ಇದನ್ನು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಡಿ. ಹೊರಗೇನೂ ಇಡೋರು ಇಡ್ಬೋದು. ಫ್ರಿಜ್ಜಲ್ಲಿಟ್ಟರೆ ಸ್ವಲ್ಪ ಮಸಾಲೆ ಹಿಡ್ಕೊಳ್ಳುತ್ತೆ ಪೀಸಸ್ಗೆ ಅಂತ ಹೇಳಿಬಿಟ್ಟು ಒಂದು ಅರ್ಧ ಗಂಟೆ ಇಟ್ಕೊಳ್ಳೋಣ. ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನ್ ಎಣ್ಣೆ, ಆಮೇಲೆ ತುಪ್ಪ ಹಾಕೋತಾ ಇದ್ದೀನಿ. ಒಂದು ದೊಡ್ಡ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬೇಕೇ ಬೇಕು ಬಿರಿಯಾನಿಗೆ. ಇಲ್ಲಿ ಗರಂ ಮಸಾಲೆಗಳು ಡ್ರೈ, ಚಕ್ಕೆ, ಲವಂಗ, ಏಲಕ್ಕಿ, ದೊಡ್ಡ ಕಪ್ಪು ಏಲಕ್ಕಿ, ದೊಡ್ಡ ಏಲಕ್ಕಿ ಅಂತಾರಲ್ಲ ಅದು, ಸ್ಟಾರ್ ಅನೀಸು, ಆಮೇಲೆ ಮರಾಠಿ ಮೊಗ್ಗು, ಇದಿಷ್ಟು ಹಾಕಿದ್ದೀನಿ. ಆಮೇಲೆ ನಮ್ಮಲ್ಲಿ ಪಲಾವ್ ಎಲೆ ಅಂತ ಸಿಗುತ್ತೆ, ಅದನ್ನು ಹಾಕಿದ್ದೀನಿ ಸ್ಮೆಲ್ಗೋಸ್ಕರ. ಒಂದು ಉದ್ದ ಹೆಚ್ಚಿದ ಈರುಳ್ಳಿ, ಆಮೇಲೆ ಹುರ್ಕೊಂಡ್ಬಿಟ್ಟು ಅದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. 2 ಟೊಮೆಟೊ ಹಾಕಿದ್ದೀನಿ. ಅದು ಹುರಿದಾದ್ಮೇಲೆ ಮ್ಯಾರಿನೇಟ್ ಮಾಡಿಟ್ಟಿದ್ದು ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನೀರು ಹಾಕಕ್ಕೆ ಹೋಗೋದು ಬೇಡ, ಯಾಕಂದರೆ ಮತ್ತೆ ಅಕ್ಕಿಗೆ ಮೆಷರ್ಮೆಂಟ್ ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಇದಕ್ಕೀಗ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನ್ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅದರಲ್ಲೇ ಸ್ವಲ್ಪ ಫ್ರೈ ಆಗಲಿ. ನೋಡಿ ಚಿಕನ್ ಎಷ್ಟು ನೀರು ಬಿಟ್ಕೊಂಡಿದೆ ಅಂಥೇಳಿ. ಈಗ ಒಂದು ಅರ್ಧದಷ್ಟು ಬೆಂದಿದೆ. ನಾನು 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಒಂದು ಅರ್ಧ kg ಅಷ್ಟು. ಅದಕ್ಕೆ 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಅಲ್ಲೇ ಚಿಕನ್ ಸ್ವಲ್ಪ ನೀರು ಬಿಟ್ಟಿರೋದ್ರಿಂದ ಒಂದು 1/4 ಕಪ್ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಒಂದು 20 ನಿಮಿಷದಷ್ಟು ಜೀರಾ ರೈಸ್ನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನೀರು ಕುದಿ ಬರ್ತಿದ್ದಂಗೆ ಅದರದ್ದು ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಹೆಚ್ಚು ಕಮ್ಮಿ ಆಗಿದ್ದರೆ ಉಪ್ಪು ಹಾಕ್ಕೊಂಡು ಅಕ್ಕಿ ಹಾಕ್ಕೊಳ್ಳೋಣ. ಕುದಿ ಬಂದ ನಂತರ ವಿಸಿಲ್ ಕೊಡೋಣ. ಒಂದು 2 ವಿಸಿಲ್ ಸಾಕಾಗುತ್ತೆ. 2 ವಿಸಿಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಜೀರಾ ರೈಸ್ ನಾನು ಹಾಕಿರೋದು. ನೀವು ಯಾವ ರೈಸ್ ಜೊತೆ ಬೇಕಾದರೂ ಮಾಡ್ಬೋದು. ನಿಮ್ಮ ಮನೇಲಿ ಯಾವ್ದು ರೈಸ್ ಇಷ್ಟಪಡ್ತಾರೋ ಆ ರೈಸಿಗೆ. ಇಲ್ಲಿ ಒಂದು ಸ್ವಲ್ಪ ಆನಿಯನ್ನ, ಈರುಳ್ಳಿನ ಹುರಿದಿಟ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬಿಸಿ ಇರೋದ್ರಿಂದ ಸ್ವಲ್ಪ ಮುದ್ದೆ ಅನಿಸುತ್ತೆ, ಬಟ್ ಸ್ವಲ್ಪ ತಣದ ಮೇಲೆ ಚೆನ್ನಾಗಿ ಉದುರುದ್ರವಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮಾಡಿ ತಿಂದು ಫೀಡ್ಬ್ಯಾಕ್ ಕೊಡಿ.
ಇದು ಫ್ರೈಡ್ ಆನಿಯನ್ ಹಾಕೋದು ನೆಸೆಸಿಟಿ ಇಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ.